ಸೊ ಬೆಂಗಳೂರಲ್ಲಿರೋ ಹಾಸ್ಪಿಟ್ಲಿಗಿಂತ ನನ್ನ ದೃಷ್ಟಿಯಲ್ಲಿ ಎರಡನ್ನೂ ನಾನು ನೋಡಿದ್ದೀನಿ. ಶಿವಮೊಗ್ಗದಲ್ಲಿರೋ ಹಾಸ್ಪಿಟ್ಲು ತುಂಬ ವಿಶಾಲವಾಗಿದೆ, 6 ಎಕರೆ ಒಳಗಿದೆ, ತುಂಬ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಸನ್ನು ಬಹಳ ಜೋರಾಗಿದೆ. ಹಂಗಾಗಿ ನಮಗೆ ಚಿತ್ರದುರ್ಗಕ್ಕೆ ಅನುಕೂಲ ಆಗಿರೋದ್ರಿಂದ, ಹತ್ತಿರ ಆಗಿರೋದ್ರಿಂದ ನಾವು ಅವರಿಂದ ಸಹಾಯ ಪಡ್ಕೊಳ್ತೀವಿ. ಮುಂಚೆ ನಮಗೆ ಮಾಡ್ತಾಯಿದ್ದೆಲ್ಲ ಬೆಂಗಳೂರು ಶಂಕರಯ್ಯ ಹಾಸ್ಪಿಟ್ಲ್ ಅವರೇ ಮಾಡ್ತಾಯಿದ್ವಿ. ಇದೇ ಪರಮೇಶ್ವರ್ ಅವರು ಏನು ಬಂದಿದ್ದಾರೆ, ಅವರು ಅವರ ತಂಡದವರು ಎಲ್ಲ ಕಡೆ ಭಾಗವಹಿಸ್ತಾಯಿದ್ರು. ಏಕೆಂದರೆ ಅಣ್ಣವರು ಈ ಒಂದು ವಿಷಯದಲ್ಲಿ ರೋಲ್ ಮಾಡಲ್ ಹೆಂಗಾಗ್ತಾರೆ ಅಂತಂದರೆ, ಅವರ ಕಣ್ಣನ್ನು ದಾನ ಮಾಡಲಾಗಿ ಏನಾಯಿತು ಅಂದರೆ, ಪಂಚೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ 5 ಇಂದ್ರಿಯಗಳಲ್ಲಿ ಮನುಷ್ಯನಿಗೆ ಅತ್ಯಂತ ಸರ್ವಶ್ರೇಷ್ಠವಾದದ್ದು ಕಣ್ಣು. ಕಣ್ಣೊಂದಿದ್ರೆ ಜಗತ್ತನ್ನು ನೋಡ್ಬೋದು, ಬಣ್ಣಗಳನ್ನು ನೋಡ್ಬೋದು, ಹೂಗಳನ್ನು ನೋಡ್ಬೋದು, ದವಸ ಧಾನ್ಯಗಳನ್ನು ನೋಡ್ಬೋದು, ಅನೇಕ ಪುಣ್ಯಕ್ಷೇತ್ರಗಳನ್ನು ನೋಡ್ಬೋದು, ಅನೇಕ ಮಹಾನುಭಾವರನ್ನು ನೋಡ್ಬೋದು. ಕಣ್ಣೇ ಇಲ್ದಲೇ ಇದ್ದರೆ ಒಂದು ಸತಿ ಯೋಚನೆ ಮಾಡ್ಕೊಳ್ಳಿ. ಈಗ ನಮಗೆ ಕಣ್ಣು ಕೊಟ್ಟಿದ್ದಾನೆ, ಅರ್ಧ ಗಂಟೆ ಏನಾದ್ರೂ ಎಲೆಕ್ಟ್ರಿಸಿಟಿ ಆಫ್ ಆಯಿತು ಅಂತಂದರೆ ಆ ಕತ್ತೆ ಒಳಗೆ ನಮಗೆ ಇರಿಟೇಷನ್ ಶುರು ಆಗುತ್ತೆ. ಕರೆಂಟ್ ಇಲ್ಲ ಅಂತ ಪಡ್ಕೊತಿರ್ತೀವಿ ಅಯ್ಯೋ ಅಂತ ಎಷ್ಟು ಸತಿ ಶಾಪ್ ಆಗ್ತೀವಿ. ಅಂದರೆ ಕಣ್ಣಿನ ದೃಷ್ಟಿ ಎಷ್ಟು ಮಹತ್ವದ್ದು. ಅದಕ್ಕೋಸ್ಕರ ಎಲ್ಲ ದಾನಕ್ಕಿಂತನೂ ಸರ್ವಶ್ರೇಷ್ಠವಾದ ದಾನ ಅಂತಂದರೆ ಕಣ್ಣಿನ ದಾನ, ಗೊತ್ತಾಯ್ತಾ? ಹಾಗಾಗಿ ಆ ವಿಷಯದಲ್ಲಿ ಅವರು ಬಂದರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಈ ಬ್ಯಾಂಕಿಂದ ಏನು ಪ್ರಪ್ರಥಮವಾಗಿ ನಮ್ಮ ಬಿಡದಿ ಮಂಜುನಾಥ್, ನಾವು ನಮ್ಮ ಅತ್ಯಂತ ಪ್ರೀತಿ ಮಂಜಣ್ಣ ಅಂತ, ಅವರು ಆ ಟ್ರಸ್ಟಿನ ಸೆಕ್ರೆಟರಿ. ಫಸ್ಟ್ ನನ್ನ ಹತ್ರ ಬಂದಾಗ, ಸರ್ ಈಗ ಮಾಡೋಣ, ಹಿಂಗೆ ಮಾಡೋಣ, ನೀವು ಬ್ರ್ಯಾಂಡ್ ಅಂಬಾಸಡರ್ ಆಗಬೇಕು ಅಂತ. ಅತ್ಯಂತ ಖುಷಿ ವಿಷಯನೇ. ರಾಜಸ್ಥಾನ್ ಮರಳುಗಾಡನ್ನು ನಂದನವನ ಮಾಡಬೇಕು ಅನ್ನೋದೇನೋ ಒಳ್ಳೆ ಪ್ರಾಜೆಕ್ಟು, ಒಳ್ಳೆ ವಿಷಯ, ಒಪ್ಕೋಬೋದು. ಆದರೆ ಹೆಂಗೆ ಸತ್ತವ್ರ ಮನೆಗೆ ಹೋಗಿ ಕಾರ್ವಿಂಗ್ ಕೇಳೋದು ಹೆಂಗೆ? ಭಾಳ ಕಷ್ಟದ ಕೆಲಸ ಮಂಜಣ್ಣ. ಬಟ್ ನೀವು ಒಪ್ಪಿಗೆ ಕೊಡಿ, ಮಾಡೋ ಜವಾಬ್ದಾರಿ ನನಗಿರಲಿ ಅಂತ ತನ್ನ ಸ್ವಂತ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಆ ಪ್ರಪ್ರಥಮವಾಗಿ ಶುರು ಮಾಡಿದಾಗ ಕಾರ್ವಿಂಗ್. ಕೆಲವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಕಣ್ಣೇ ತೆಗೆದು ಬಿಡ್ತಾರೆ, ಅದೆಲ್ಲ ಏನಿಲ್ಲ. ಅತ್ಯಂತ ನವಿರಾದಂತಹ ಒಂದು ಇಷ್ಟಿರುತ್ತೆ, ಆ ಪದರನ್ನ ತಗೊಂಡು ಬಾಕ್ಸಲ್ಲಿ ಹಾಕ್ಕೊಳ್ತಾರೆ. ಬಾಕ್ಸಲ್ಲಿ ಹಾಕೊಂಬಂದಾಗ ಮೊದಲು ಒಂದು ಕಣ್ಣನ್ನು ಒಬ್ರಿಗೆ ಹಾಕ್ತಾಯಿದ್ರು. ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಒಂದು ಕಾರ್ವಿಂಗ್ನ 3 ಜನಕ್ಕೆ ಹಾಕ್ತಾರೆ ಅಲ್ವಾ ಮಂಜಣ್ಣ? 3 ಜನಕ್ಕೆ ಅಳವಡಿಸ್ತಾರೆ. ಕಣ್ಣು ತಗೊಂಡಿದ ತಕ್ಷಣ ಮನುಷ್ಯ ಸತ್ತಾಗ ಅವನ ಅವಯವಗಳೆಲ್ಲ ಸತ್ತೋಗುತ್ತೆ. ಆದರೆ ಕಣ್ಣೊಂದೇ ಸತತ 6 ಗಂಟೆಗಳ ಕಾಲ ಜೀವಂತ ಇರುತ್ತೆ. ಕೆಲವರಂತಾರೆ ಹುಡುಗರ ಕಣ್ಣು, ವಯಸ್ಸಾದವ್ರ ಕಣ್ಣು ಅಂತ. ನಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ 94 ವರ್ಷದ ಒಬ್ಬ ವೃದ್ಧರ ಕಣ್ಣು, ಹೋಟೆಲ್ ಅಯೋಧ್ಯ ಅಂತ ಅದರ ಓನರ್ ತಂದೆ ಅವ್ರು ತೀರ್ಕೊಂಡಾಗ 94 ವರ್ಷ. ಅವ್ರು ಕರೆದು ಕಣ್ಣು ಕೊಟ್ಟರು, ಅವ್ರಿಗೆ 94 ವರ್ಷ ಆಗಿತ್ತು. ಎ ಗ್ರೇಡ್ ಬಂತು ಆ ಕಾರ್ವಿಂಗು, ಎ ಗ್ರೇಡ್ ಬಂತು. ಅಷ್ಟು ಕ್ವಾಲಿಟಿ ಇರುತ್ತೆ. ಅದನ್ನು ತಗೊಂಡ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪೊಲೀಸ್ ಸಪೋರ್ಟ್ ಬೇಕು. ಪೊಲೀಸ್ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಮೋಟ್ರ್ ಸೈಕಲ್ ಕೊಡಿಸಿರ್ತೀವಲ್ಲ, ಅಲ್ಲಿ ಮುಂದುಗಡೆ ಕಣ್ಣಿಂದೊಂದು ಚಿತ್ರ ಇರುತ್ತೆ. ಯಾವುದೇ ಸಮಯದಲ್ಲಿ ಯಾರೇ ಬಂದರೂ ಸಹಿತ ಟ್ರಾಫಿಕ್ ಪೊಲೀಸ್ ಅವ್ರು ನೋಡ್ತು ಅಂತಂತಂದರೆ ಯಾರೋ ಒಬ್ಬರಿಗೆ ಅಂದ್ರಿಗೆ ಕಣ್ಣು ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಕ್ಲಿಯರೆನ್ಸ್ ಕೊಡ್ತಾರೆ. ಇದು ಅವರಿಂದ ನಾವು ಬಹಳ ಉಪಕಾರ ಆಗುತ್ತೆ. ಅದನ್ನು ನಾವು ಪೊಲೀಸ್ ಇಲಾಖೆಗೆ ಒಂದು ಸೆಲ್ಯೂಟ್ ಹೊಡಿತೀವಿ. ಏಕೆ ಅಂತಂದರೆ ಅವ್ರದ್ದು ಸಹಾಯ ಇಲ್ಲ ಅಂದರೆ ಏನೂ ಆಗ್ತಿರಲಿಲ್ಲ. ಆರಂಭದಲ್ಲಿ ಕಣ್ಣು ಕೇಳಕ್ಕೆ ಹೋದಾಗ ಮಂಜಣ್ಣ ಒದೆ ತಿಂದಿದ್ದು ಉಂಟು, ಬೈಸ್ಕೊಂಡಿದ್ದುಂಟು, ಅವರು ಸ್ನೇಹಿತರುಗಳೆಲ್ಲ ಆದರೂ ಸಹಿತ ಕೊನೆಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾಯಿತ್ತು. ಮನುಷ್ಯ ಸತ್ತ ಅಂದಿದ ತಕ್ಷಣ ಆ ದುಃಖ ಎಷ್ಟೊತ್ತು ಇರುತ್ತೆ ಅಂದರೆ 1 ಅವರ್ ಇರುತ್ತೆ, ಇಲ್ಲ 1.5 ಅವರ್ ಇರುತ್ತೆ. ಅದೆಲ್ಲ ಬ್ಲಾಸ್ಟ್ ಆಗಿ ಎಲ್ಲ ಕೂಲ್ ಆದಮೇಲೆ ಒಳ್ಳೆಯವ್ರು ಯಾರ ಮಾತಿಗೆ ಬೆಲೆ ಇದೆ, ಅವ್ರು ಹೋಗಿ ಹಿಂಗೆ ಸತ್ತ ವ್ಯಕ್ತಿ ಅಂತೂ ಸತ್ತೋಗ್ಬಿಟ್ಟ. ಆದರೆ ಅವನ ಕಣ್ಣನ್ನು ಸುಡೋದೇ ಆಗಲಿ, ಮಣ್ಣಲ್ಲಿ ಹಾಕೋದಾಗಲಿ ಬೇಡ. ಇನ್ನು ಬೇರೆಯವ್ರಿಗೆ ಕೊಟ್ಟು, ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಕೊಟ್ಟು ಉಳಿಸ್ಬೋದು ಅನ್ನೋದನ್ನು ಕನ್ವಿನ್ಸ್ ಮಾಡಿದಾಗ, ಅಯ್ಯೋ ಯಾಕಾಗಬಾರ್ದು ತಗೊಳ್ಳಿ ಅಂತ ಅಲ್ಲಿಂದ ಪ್ರಾರಂಭ ಆಯಿತು.